ಫ್ರೆಂಡ್ಸ್ ನೋಡಿ, ನೀವು ಇದೇ ರೀತಿ ಮಸಾಲ ಪಡ್ಡನ್ನ ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದಕ್ಕೆ ನಾನು ಟೇಸ್ಟಿಯಾಗಿ ಒಂದು ಕಡಲೆ ಕಾಯಿ ಹಾಕಿ ಸಿಂಪಲ್ಲಾಗಿ ಒಂದು ಚಟ್ನಿ ಮಾಡಿದ್ದೀನಿ. ಇಲ್ಲಿ ಫ್ರೆಂಡ್ಸ್ ಇನ್ನೂ ಒಂದು 4 ಪಡ್ಡು ಅದರ ಮೇಲೆ ಇದೆ. ಇದಕ್ಕೆ ಫ್ರೆಂಡ್ಸ್ ನಾನು ಎಲ್ಲ ಮಸಾಲೆನೂ ಹಾಕಿ ಯಾವ ರೀತಿ ಮಾಡಿದ್ದೀನಿ ಫ್ರೆಂಡ್ಸ್, ಹಂಗೆ ಬಾಯಲ್ಲಿಟ್ಟರೆ ಕರಗೋಗುತ್ತೆ, ಅಷ್ಟು ಚೆನ್ನಾಗಿದೆ. ಈ ರೀತಿ ನಾನು ಪಡ್ಡನ್ನ ರೆಡಿ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇದೇ ರೀತಿ ಪಡ್ಡನ್ನ ನೀವು ಮಾಡಬೇಕು ಅಂದರೆ ನನ್ನ ವೀಡಿಯೋನ ಫುಲ್ ಸರ್ಚ್ ಮಾಡ್ಕೊಂಡು ಬನ್ನಿ, ನೋಡ್ಕೊಂಡು ಬನ್ನಿ. ಎಷ್ಟು ಟೇಸ್ಟಿಯಾಗಿ ಬೇಗನೆ ಆಗುತ್ತೆ. ಎಲ್ಲ ಮಸಾಲೆ ಹಾಕಿದ್ದೀನಿ, ತುಂಬ ಚೆನ್ನಾಗಿದೆ. ಈ ರೀತಿ ನೀವು ಮಾಡಬೇಕು ಅಂದರೆ ಈ ವಿಡಿಯೋನ ಫುಲ್ ನೋಡ್ಕೊಂಡು ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್ ಇವತ್ತು ನೋಡಿ, ನಾನು ದೋಸೆ ಹಿಟ್ಟು ರುಬ್ಬಿಟ್ಟಿದ್ದೇನೆ. ನೆನ್ನೆನೆ ಉಕ್ಕಿ ಬಂದಿದೆ. ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ಪಡ್ಡು, ಮಸಾಲ ಪಡ್ಡು ಮಾಡ್ತೀವಿ ಫ್ರೆಂಡ್ಸ್. ನಮ್ಮ ಕಡೆ ಯಾವ ರೀತಿ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇಷ್ಟೊಂದು ಹಿಟ್ಟು ಬೇಕಿಲ್ಲ, ಸ್ವಲ್ಪ ಇದನ್ನು ದೋಸೆ ಹಿಟ್ಟನ್ನ ತೆಗೆದಿರ್ತೀವಿ. ಇಷ್ಟೊಂದೆಲ್ಲ ನಾವು ಮಾಡಲ್ಲ ಫ್ರೆಂಡ್ಸ್, ಯಾಕಂದರೆ ಇದು ಸ್ವಲ್ಪ ಎತ್ತಕ್ಕಿದ್ರೆ ದೋಸೆಗೆ ಯಾವತ್ತಾದ್ರೆ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದನ್ನು ನಾನು ಇದರಲ್ಲೇ ರುಬ್ಬಿದ್ದೀನಿ, ಗ್ರೈಂಡರಲ್ಲಿ. ಈಗ ಎಷ್ಟು ತಿಂತೀವಿ ಅಷ್ಟು ಮಾತ್ರ ಮಾಡ್ತೀನಿ, ಸ್ವಲ್ಪನ ಎತ್ತಿಕ್ತೀನಿ. ಈಗ ಫ್ರೆಂಡ್ಸ್ ಇವತ್ತು ರಜಾ, ಮನೆಯಲ್ಲೇ ಇದ್ದೀನಿ. ಮನೆ ಎಲ್ಲನೂ ಕ್ಲೀನ್ ಮಾಡಬೇಕು. ಇನ್ನೂ ಏನು ಮಾಡಿಲ್ಲ ಫ್ರೆಂಡ್ಸ್, ರಜಾ ಅಲ್ವಾ. ರಜೆ ಇಲ್ಲ ಅಂದರೆ ಇಷ್ಟು ಬೇಗ ಕೆಲಸ ಎಲ್ಲನೂ ಮಾಡ್ಕೋತೀವಿ. ಇನ್ನು ಈಗ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಫ್ರೆಂಡ್ಸ್ ದೋಸೆ ಹಿಟ್ಟು ನೋಡಿ, ಇದನ್ನು ಎತ್ತಿಕ್ಕಿದ್ದೀನಿ. ಅಲ್ಲೇ ಇಡೋಣ ಬನ್ನಿ ಸಾಂಬಾರು ಮೇಲೆ. ಇದಾದಮೇಲೆ ಫ್ರೆಂಡ್ಸ್ ನೋಡಿ, ಯಾವ್ಯಾವ ಸೊಪ್ಪನ್ನು ಇದಕ್ಕೆ ತೆಗ್ದಿದ್ದೀನಿ. ಇನ್ನು ಫ್ರೆಂಡ್ಸ್ ಇದಕ್ಕೆ ನೋಡಿ ಇಷ್ಟು ಇವತ್ತು ಸಾಯಂಕಾಲ ಮಧ್ಯಾಹ್ನಕ್ಕೂ ಆಗಲಿ ಅಂತ, ಯಾಕಂದರೆ ನಾನು ಮನೆ ಎಲ್ಲನೂ ಕ್ಲೀನ್ ಮಾಡಬೇಕು. ಅದಕ್ಕೆ ಮಧ್ಯಾಹ್ನಕ್ಕೆ ಇವಾಗ ಹಾಕಿಡ್ತೀನಿ, ಮಾಡೋಣ ಅಂತಿದ್ದೀನಿ. ಬನ್ನಿ ಈಗ ಫ್ರೆಂಡ್ಸ್ ಮಿಕ್ಸಿ ತಾತಾಯಿದ್ದೀನಿ. ಇದಕ್ಕೆ ನಾನು ಏನೇನು ರುಬ್ಬ ಹಾಕ್ತೀನಿ ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈಗ ಫಸ್ಟು ನಾನು ಏನೇನು ನಾವು ಅದಕ್ಕೆ ಮಸಾಲ ರುಬ್ಬಕ್ಕೆ ಹಾಕೋತೀವಿ ಫ್ರೆಂಡ್ಸ್. ಇದು ತುಂಬಾ ಟೇಸ್ಟ್ ಇರುತ್ತೆ. ಬರೀ ಪ್ಲೇನ್ ಪಡ್ಡುಗಿಂತ ಈ ಥರ ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ಫ್ರೆಂಡ್ಸ್ ನೋಡಿ, ಈರುಳ್ಳಿ ಏನೋ ಇದಾಗಿದೆ ತಡಿ ಫ್ರೆಂಡ್ಸ್, ನೋಡೋಣ. ಒಂದೊಂದ್ಸಲ ಕಟ್ ಮಾಡಿಟ್ಟಿರ್ತೀವಲ್ಲ. ನೋಡಿ ಫ್ರೆಂಡ್ಸ್, ಈಗ ಇನ್ನೊಂದು ಸ್ವಲ್ಪ ಈರುಳ್ಳಿ ಹಾಕತ್ತೀವಿ, ಯಾಕಂದರೆ ಅಷ್ಟು ಸಾಕಾಗಲ್ಲ. ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, 4 ಈರುಳ್ಳಿನ ಕಟ್ ಮಾಡಿ ಫ್ರೆಂಡ್ಸ್. ಇದು ಫಸ್ಟು ರುಬ್ಬಕ್ಕೆ ಹಾಕತ್ತಾ ಇದ್ದೀನಿ ನೋಡಿ. ಅದಾದಮೇಲೆ ಕಾಯಿ ಫ್ರೆಂಡ್ಸ್, ನೀವು ಎಷ್ಟಾದರೂ ಹಾಕಿ ತುಂಬ ಚೆನ್ನಾಗಿರುತ್ತೆ. ಅದು ನಿಮಗೆ ಸೇರ್ಕೊಂಡಿದ್ದು ನೋಡಿ, ತೆಂಗಿನಕಾಯಿ. ಅದಕ್ಕೂ ಚಟ್ನಿ ಮಾಡ್ತೀನಿ ಫ್ರೆಂಡ್ಸ್, ತೋರಿಸ್ತೀನಿ. ಅದಕ್ಕೆ ಇವತ್ತು ಬರೀ ಕಡಲೆ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ, ಯಾಕಂದರೆ ಮಸಾಲ ಎಲ್ಲ ಇದರಲ್ಲೇ ಇರುತ್ತಲ್ಲ. ಕಾಯಿ ಒಡಿಬೇಕು, ಒಡೆದಿರೋ ಕಾಯಿ ಕ್ಲಿಯರ್ ಆಯಿತು. ಇನ್ನು ಬಸ್ಸಾರು ಮಾಡಿದ್ದೆ ಕಾಸು ನೋಡಿದ್ರಲ್ಲ ಫ್ರೆಂಡ್ಸ್, ತೆಂಗಿನಕಾಯಿ ಹಾಕೋಣ. ಆಮೇಲೆ ಫ್ರೆಂಡ್ಸ್ ಶುಂಠಿ ಆಪ್ಷನಲ್ಲಿ ನಿಮಗೆ ಬೇಕಿದ್ರೆ ನಾನು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಎಲ್ಲದಕ್ಕೂ ಶುಂಠಿ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತಲ್ಲ ಅಂತ. ಅದಾದಮೇಲೆ ಫ್ರೆಂಡ್ಸ್ ಬೆಳ್ಳುಳ್ಳಿ ನಾನು ಯಾವಾಗಲೂ ಇದರೊಳಗೆ ಆ ಕಡೆ ಇಟ್ಕೊಂಡಿರ್ತೀನಿ. ಇದ್ರಲ್ಲಿ ಕರ್ಬೇವಿನ ಸೊಪ್ಪನ್ನು ಇಟ್ಕೊಂಡಿದ್ದೀನಿ ರುಬ್ಬಕ್ಕೆ ಫ್ರೆಂಡ್ಸ್. ಒಂದಾದರೂ ಹಾಕೊಳ್ಳಿ ಬೆಳ್ಳುಳ್ಳಿನ, ಅರ್ಧನಾದರೂ ಹಾಕೊಳ್ಳಿ, ನಿಮಗೆ ಸೇರ್ಕೊಂಡಿದ್ದು. ಬೆಳ್ಳುಳ್ಳಿ ಆಯಿತಾ, ಬೇಕಿದ್ರು ಒಂಚೂರು ಕರ್ಬೇವಿನ ಸೊಪ್ಪನ್ನು ಹಾಕೊಳ್ಳಿ, ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಕಿದ್ರಲ್ಲ ಫ್ರೆಂಡ್ಸ್, ಈಗ ಅರಿಶಿನ ಪುಡಿ ಹಾಕೋಣ. ಅದು ಕಲ್ಲರು ಅರಿಶಿನ ಕಲರ್ ಬರುತ್ತೆ ನೋಡಿ ಫ್ರೆಂಡ್ಸ್. ಟೀ ಸ್ಪೂನಲ್ಲಿ 1.5 ಸ್ಪೂನ್ ಹಾಕೊಳ್ಳಿ. ಇದೆಲ್ಲ ಹಾಕೊಂಡ್ಮೇಲೆ ಫ್ರೆಂಡ್ಸ್ ನಾವು ಉಪ್ಪು ಹಾಕಿಲ್ಲ ದೋಸೆ ಹಿಟ್ಟಿಗೆ ಫ್ರೆಂಡ್ಸ್. ನೀವು ದೋಸೆಗೆ ಯಾವ ಹಿಟ್ಟು ರುಬ್ಕತೆ ನೋಡಿ, ದೋಸೆ ಹಿಟ್ಟು ಉಪ್ಪು ಹಾಕಿಲ್ಲ. ಈಗ ಇದ್ರೊಳಗೆ ಹಾಕತ್ತಾ ಇದ್ದೀನಿ. ಇದ್ರೊಳಗೆ ಅಂತ ಹಾಕ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ಅದು ಬೇಗ ನಮಗೆ ಪುಡಿ ಆಗುತ್ತೆ. ಅದಾಯಿತಾ. ಇದಾದಮೇಲೆ ಫ್ರೆಂಡ್ಸ್ ಇನ್ನೊಂದೇ ಒಂದು ಸೇರಿಸ್ಬೇಕು ಫ್ರೆಂಡ್ಸ್. ಜೀರಿಗೆನ ತಂದಿದ್ದೀನಿ, ತುಂಬಿಟ್ಕೊಂಡಿಲ್ಲ. ಈಗ 1 ಸ್ಪೂನ್ ಐತೆ ನೋಡಿ, ಇದಕ್ಕೆ ಹಾಕತ್ತಾ ಇದ್ದೀನಿ. ಕಾಣಿಸ್ತಾ ಇದೆ ಫ್ರೆಂಡ್ಸ್, ಆ ಥರ. ಬನ್ನಿ ನೋಡಿದ್ರಲ್ಲ ಫ್ರೆಂಡ್ಸ್, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ,
ಜೀರಿಗೆ ಆದಮೇಲೆ ಏನು ಹಾಕಿದ್ದೀನಿ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ತೆಂಗಿನಕಾಯಿ ರುಬ್ಬಕ್ಕೆ ಹಾಕಿದ್ದೀನಿ. ಈಗ ಫ್ರೆಂಡ್ಸ್ ಮೆಣಸಿನ್ಕಾಯಿನ ರುಬ್ಬಕ್ಕೆ ಹಾಕೊಳ್ಳೋಣ. ಸೋಸಿ ಇಟ್ಟಿದ್ದೀನಿ ಒಂದು 4. ಇದು ಫ್ರೆಂಡ್ಸ್ ನಿಮಗೆ ಖಾರ ತಕ್ಕನಾಗಿ, ನನಗೆ ನೋಡಿ ಖಾರ ಇಷ್ಟೇ ಸಾಕು, 5 ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು 5 ಹಾಕ್ತಾಯಿದ್ದೀನಿ. ಈಗ ಫ್ರೆಂಡ್ಸ್ ಇದನ್ನು ಮ್ಯಾಶ್ ಮಾಡ್ಕೊಂಡು ರುಬ್ಕೊಂಡು ಬರೋಣ. ಫ್ರೆಂಡ್ಸ್ ಈಗ ಇದನ್ನು ನಾನು ರುಬ್ಬಿದ್ದೀನಿ. ಬನ್ನಿ ಈಗ ದೋಸೆ ಹಿಟ್ಟಿಗೆ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಕಲರ್ ಬರುತ್ತೆ ನಿಮಗೆ. ಅದು ನಾವು ರುಬ್ಬಿರ್ತೀವಲ್ಲ ಇದಕ್ಕೇನು ಎಣ್ಣೆ ಹಾಕೊಳ್ಳೋಂಗಿಲ್ಲ, ಬಿಡುವಾಗ ಅಷ್ಟೇ ಎಣ್ಣೆ. ಇನ್ನು ನೋಡಿ ಫ್ರೆಂಡ್ಸ್, ಅದರೊಳಗೆ ಹಾಕ್ತಾಯಿದ್ದೀನಿ. ನಾನು ಪಡ್ಡು ಮಾಡೋದನ್ನ ತಗೊಂಡಿದ್ದೀನಿ ಫ್ರೆಂಡ್ಸ್. ನೀರನ್ನ ನೋಡಿ ಹಾಕೊಳ್ಳಿ ಫ್ರೆಂಡ್ಸ್, ತೆಳ್ಳಗೆ ಹಾಕ್ಬಿಟ್ರೆ ಕಷ್ಟ. ನೋಡಿ ಈ ರೀತಿ. ಈಗ ನಾವು ಇದಕ್ಕೆ ಅರಿಶಿನ ಪುಡಿ ಎಲ್ಲ ಹಾಕಿದ್ದೀವಲ್ಲ, ಅದೇ ಒಂಥರ ಕಲರ್ ಆಗಿ ಬರುತ್ತೆ ಹಿಟ್ಟು. ಆಮೇಲೆ ಫ್ರೆಂಡ್ಸ್ ಈಗ ರುಬ್ಬಿ ಹಾಕಿದ್ದೆಲ್ಲ ಆಯಿತು ನೋಡಿ. ಈಗ ದೋಸೆ ಹಿಟ್ಟು ಯಾವ ಕಲರ್ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ. ಕಾಣಿಸ್ತಾ ಇದೆ ಫ್ರೆಂಡ್ಸ್? ಘಮ ಘಮ ಅಂತ ಇದೆ. ಯಾಕೆ ಘಮ ಘಮ ಅಂತ ಇದೆ ಅಂದರೆ ಫ್ರೆಂಡ್ಸ್, ಜೀರಿಗೆ ಹಾಕ್ತೀವಲ್ಲ. ನೋಡಿ ಫ್ರೆಂಡ್ಸ್, ಈಗ ಫ್ರೆಂಡ್ಸ್ ಇದರೊಳಗಡೆ ಇನ್ನೂ ಏನೇನು ಕಟ್ ಮಾಡಿ ಹಾಕ್ತೀನಿ ಅಂತ ಅದೊಂದು ಸೈಡಲ್ಲಿ ಇರಲಿ. ಬನ್ನಿ ಇದಕ್ಕೆ ಏನು ಕಟ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ನಾನು ಸ್ವಲ್ಪ ನನ್ನ ಮಗಳು ಮೆಂತ್ಯ ಸೊಪ್ಪು ತಂದಿಟ್ಟಿದ್ದು ಇರಲಿ ಅಂತ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದು ಸಬ್ಬಕ್ಕಿ ಸೊಪ್ಪು, ಕವರ್ ಎತ್ಕೊತೀನಿ ಫ್ರೆಂಡ್ಸ್, ಕಸ ಹಾಕೋದು ಸಬ್ಬಕ್ಕಿ ಸೊಪ್ಪು. ಆಮೇಲೆ ಫ್ರೆಂಡ್ಸ್ ಇವತ್ತು ನೋಡಿ ತುಂಬ ಚೆನ್ನಾಗಿತ್ತು. ಕೊತ್ತಂಬರಿ ಸೊಪ್ಪು 10 ರೂಪಾಯಿಗೆ ತುಂಬ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದಾರೆ. ನೋಡಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ನೋಡಿ ಜಾಸ್ತಿನೇ ಹಾಕೊಳ್ಳೋಣ, ಟೇಸ್ಟು ಚೆನ್ನಾಗಿರುತ್ತೆ. ಬೇಕಿದ್ದರೆ ಪುದೀನ ಇದ್ದರೆ ಹಾಕೊಳ್ಳಿ, ಏನು ತೊಂದರೆ ಇಲ್ಲ. ನೋಡಿ ಫ್ರೆಂಡ್ಸ್, ಕರ್ಬೇವು ಇದನ್ನು ನಾನು ಫ್ರಿಜ್ಗಿಡೆಲ್ಲ ಮಿಲ್ಟ್ ಆಗುತ್ತೆ, ಇಲ್ಲೇ ಇಟ್ಕೊಳ್ಳೋಣ. ಅದಾದಮೇಲೆ ಫ್ರೆಂಡ್ಸ್ ನೋಡಿ ಇವತ್ತು ಫ್ರೆಶ್ ಆಗಿದ್ದು ಸೌತೆಕಾಯಿ ಮತ್ತು ಬದನೆಕಾಯಿ ತಂದಿದ್ದೀನಿ. ನಾಳೆ ಎಣ್ಣೆ ಬದನೆಕಾಯಿ ಥರ ಪಲ್ಯ ಮಾಡಿ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ಇದನ್ನು ಫ್ರೆಂಡ್ಸ್ ನಾನು ಇಲ್ಲೇ ಏನೇನು ಇಟ್ಕೊತೀನಲ್ಲ ಎಲ್ಲನೂ ಅಲ್ಲೇ ಇಟ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಈಗ ಈ ಸೊಪ್ಪೆಲ್ಲನೂ ಸಣ್ಣದಾಗಿ ನಿಮ್ಮ ಮುಂದೆನೇ ಕಟ್ ಮಾಡ್ತೀನಿ. ಇದಕ್ಕೆ ಫ್ರೆಂಡ್ಸ್ ನೀವು ಅದರೊಳಗಡೆ ಕಡಲೆಬೇಳೆನ ನೆನೆಸಿ ಹಾಕೋಬೋದು. ನಾನೇನು ನೆನೆಸಿಲ್ಲ ಫ್ರೆಂಡ್ಸ್, ಏನಕ್ಕೆ ಅಂದ್ಬಿಟ್ಟು ಚೆನ್ನಾಗಿರುತ್ತಲ್ಲ ತಿನ್ನೋಕ್ಕೆ ಅಂತ ನೆನೆಸಿಲ್ಲ. ಅದಾದಮೇಲೆ ಫ್ರೆಂಡ್ಸ್ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡು ನಾವು ವಾಶ್ ಮಾಡ್ಕೋಬೇಕು. ಇದನ್ನು ಸೊಪ್ಪು ಎಲ್ಲ ಇದು ಕೊತ್ತಂಬರಿ ಸೊಪ್ಪು ನಾಟಿ ಐತೇನೋ ಫ್ರೆಂಡ್ಸ್, ಎಷ್ಟು ಘಮ 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 ಅಂತಿದೆ ಫ್ರೆಂಡ್ಸ್. ನೀವು ಬೇಕಂದರೆ ಇನ್ನೂ ಕಾಯಿ ಜಾಸ್ತಿ ತಿನ್ನಬೇಕು ಅಂದರೆ ಇದರೊಳಗಡಿಕೆ ನೀವು ಕಾಯಿನ ಸೇರಿಸ್ಕೋಬೋದು. ಈಗ ಫ್ರೆಂಡ್ಸ್ ಕರ್ಬೇವು ಸೊಪ್ಪನ್ನ ನಾನು ರುಬ್ಬಕ್ಕೆ ಹಾಕಿದ್ದೀನಿ, ನೀವೇ ನೋಡಿದ್ದೀರಿ. ಹಸಿದು ಕರ್ಬೇವು ಸೊಪ್ಪು ತಂದಿದೆ, ಅದು ಒಣಗಿರೋದಿತ್ತಲ್ಲ ಫ್ರೆಂಡ್ಸ್. ಕರ್ಬೇವು ಸೊಪ್ಪು ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು, ನಿಮಗೆ ಗೊತ್ತು. ನೋಡೋದಲ್ಲ ಫ್ರೆಂಡ್ಸ್, ಇಷ್ಟೆಲ್ಲ ಹಾಕಿ ನೀವು ಯಾವತ್ತಾದರೂ ಒಂದು ದಿವಸ ಪಡ್ಡುನ ಮಾಡಿ ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ ಫ್ರೆಂಡ್ಸ್, ತಿನ್ನೋದಕ್ಕೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದನ್ನೆಲ್ಲ ನಾನು ನೀರು ತಗೊಂಡಿದ್ದೀನಿ ಒಂದು ಬೌಲಲ್ಲಿ, ಸೊಪ್ಪನ್ನೆಲ್ಲ ಇದರೊಳಗಡೆ ಹಾಕತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ಮೆಣಸಿನ್ಕಾಯಿನ ನಾವು ಖಾರನೇ ರುಬ್ಕೊಳ್ಳೋಕೆ ಹಾಕೊಂಡಿರ್ತೀವಿ ಫ್ರೆಂಡ್ಸ್. ನೋಡಿ ಬನ್ನಿ ಈಗ ಸೊಪ್ಪನ್ನೆಲ್ಲ ಸೋರಿಸಿ ಫ್ರೆಂಡ್ಸ್. ಇದು ನಿಮಗೆ ಮಾಡೋಕ್ಕೆ ಕಷ್ಟ ಅನ್ನಿಸ್ಬೋದು, ಈಜಿ ಕೆಲಸನೇ. ಇವೆಲ್ಲ ಮಾಮೂಲಿ ಏನು 5 ನಿಮಿಷ ಆಯಿತು ಕಟ್ ಮಾಡೋಕ್ಕೆ, ನೀವೇ ನೋಡಿದ್ರಿ. ಇನ್ನು ಫ್ರೆಂಡ್ಸ್ ಬೆಳಗ್ಗೆನೇ ಎದ್ದು ನಾನು ಸ್ವಲ್ಪ ಬಟ್ಟೆ ಇತ್ತು ಅದನ್ನೆಲ್ಲ ವಾಶ್ ಮಾಡಿ ಇನ್ನು ಬಟ್ಟೆ ಒಣಗಾಕಿಲ್ಲ, ನೀರು ಸೋರಾಕಿದ್ದೀನಿ. ಬನ್ನಿ ಅದರೊಳಗಡಿಕೆ ನೀವು ಒಂದಾದರೂ ಈರುಳ್ಳಿ ಕಟ್ ಮಾಡ್ಕೊಳ್ಳಿ, ಅರ್ಧನಾದರೂ ಮಾಡ್ಕೊಳ್ಳಿ, ನಿಮಗೆ ಸೇರ್ಕೊಂಡಿದ್ರು ಸಣ್ಣಗೆ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನಮ್ಮ ಮನೇಲಿ ಆ ಕಟ್ ಮಾಡೋದು ಐತೆ, ಪ್ರೆಸ್ ಮಾಡೋದು. ಅದನ್ನು ಪ್ರೆಸ್ ಮಾಡಿದ್ರು ಕೈ ನೋಯ್ತದೆ, ಕಟ್ ಮಾಡಿದ್ರು ಕೈ ನೋಯ್ತದೆ ಅಂತ ನಾನು ಇದರಲ್ಲೇ ಫ್ರೆಂಡ್ಸ್ ಒಂದು 4 ಈರುಳ್ಳಿನ ನಾನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಇನ್ನು ಫ್ರೆಂಡ್ಸ್ ನಾನು ಸಾಂಬಾರು ಇವತ್ತು ಮಾಡೋ ಹಾಗಿಲ್ಲ, ನೆನ್ನೆನೇ ಬಸ್ಸಾರು ಮಾಡಿದ್ದೀನಿ. ಇನ್ನು ಸ್ವಲ್ಪ ಇವತ್ತು ಬೀರು ಮೇಲೆ ಎಲ್ಲ ತೆಗೆದು ಈಗ ಎಲ್ಲ ಸ್ವಲ್ಪ ಕೆಲಸ ಮಾಡಬೇಕು ಫ್ರೆಂಡ್ಸ್. ಸ್ವಲ್ಪ ಮನೇಲಿದ್ದೀನಲ್ಲ, ಯಾವುದಾದ್ರೂ ಒಂದು ಎಕ್ಸ್ಟ್ರಾ ಕೆಲಸ ಮಾಡೋಕ್ಕೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ
ಈ ಸೊಪ್ಪೆಲ್ಲ ಇದ್ರೊಳಗೆ ಹಾಕಿದ್ದೀವಲ್ಲ, ಈರುಳ್ಳಿ ನೀವು ಎಷ್ಟಾದರೂ ಹಾಕೊಳ್ಳಿ ಫ್ರೆಂಡ್ಸ್, ಬೇಕಾದ್ರೆ 2 ಆದರೂ ಹಾಕೊಳ್ಳಿ, 4 ಆದರೂ ಹಾಕೊಳ್ಳಿ, ಅದು ನಿಮಗೆ ಸೇರಿದ್ದು. ನಾನು 1 ಅರ್ಧ ಹಾಕಿದ್ದೀನಿ, ನೋಡಿದ್ರಲ್ಲ ಫ್ರೆಂಡ್ಸ್. ಈ ಥರ ಇದೇ ಕನ್ಸಿಸ್ಟೆನ್ಸಿಗಿರಬೇಕು. ಬನ್ನಿ, ಈಗ ಒಂಚೂರು ಹಸಿ ಕರಿಬೇವು ಸೊಪ್ಪು ತಂದಿದ್ದೀನಿ, ಅದನ್ನು ನಾನು ಪ್ಲೇಟ್ಗೆ ಒಣಗಕ್ಕೆ ಇಟ್ಟಿದ್ದೀನಿ ಕರಿಬೇವು ಸೊಪ್ಪನ್ನ. ಯಾಕಂದರೆ ಸ್ವಲ್ಪ ಒಣಗಿರೋದು ಐತಲ್ಲ, ಅದಕ್ಕೋಸ್ಕರ. ಇದು ಹೊಸ ಅದು ನೋಡಿದ್ರಲ್ಲ ಫ್ರೆಂಡ್ಸ್. ಜೀರಿಗೆನೂ ರುಬ್ಬಿ ಹಾಕಿದ್ದೀನಿ, ಎಲ್ಲನೂ ರುಬ್ಬಿ ಹಾಕಬೇಕು ನಾವು, ಆವಾಗ ಅದು ತುಂಬಾ ಟೇಸ್ಟ್ ಇರುತ್ತೆ. ಯಾವುದಾದ್ರೂ ಒಂದು ನಾವು ತಿನ್ನಲೇಬೇಕಲ್ಲ ಫ್ರೆಂಡ್ಸ್. ಡೈಲಿಯ ಮನುಷ್ಯ ಆದಮೇಲೆ ತಿಂದೇ ಇರೋಕ್ಕಂತೂ ಆಗಲ್ಲ. ಇನ್ನು ಫ್ರೆಂಡ್ಸ್, ಉಪ್ಪು ಸಪ್ಪೆ ನೀವು ಫಸ್ಟು ಒಂದು ಒಬ್ಬೆ ತೆಗಿತೀವಲ್ಲ, ಆವಾಗಲೇ ಗೊತ್ತಾಗೋಗುತ್ತೆ ಉಪ್ಪು ಸಪ್ಪೆ ಹೇಗಿರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಈಗ ಕರಿಬೇವು ಸೊಪ್ಪನ್ನು ಹಾಕೊಂಡೆ. ಈ ಹದಕ್ಕೆ ಹಿಟ್ಟನ್ನ ನೀವು ರೆಡಿ ಮಾಡ್ಕೋಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಹಿಟ್ಟು ರೆಡಿ ಆಯಿತು. ಬನ್ನಿ ತೋರಿಸ್ತೀನಿ. ಕಾಯಿ ಬೇಕಂದರೆ ನೀವು ಇನ್ನೂ ಹಾಕೊಳ್ಳಿ, ನಾನು ಸಾಕು ಅಷ್ಟೇ. ನೋಡಿ ಫ್ರೆಂಡ್ಸ್, ಈ ಥರ ಹಿಟ್ಟು ರೆಡಿ ಮಾಡಿದ್ದೀನಿ. ಇನ್ನು ಬನ್ನಿ, ಇಲ್ಲಿ ಒಲೆ ಮೇಕೆ ಹಪ್ತಿಟ್ಟು, ನಮ್ಮ ಕಡೆ ಇದನ್ನು ಹಪ್ತಿಟ್ಟು ಅಂತ ಹೇಳ್ತೀವಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಇಲ್ಲಿ ಹಪ್ತಿಟ್ಟಿನ ಕಲ್ಲು ಕಾದಿದೆ ನೋಡಿ. ಸುಮ್ಮನೆ ಯಾಕಂದ್ರೆ ನಾನು ಎಣ್ಣೆ ಹಾಕ್ತೀನಿ ಸ್ಪೂನಲ್ಲಿ, ನೋಡೋಣ ಅಂತ ಸರುತ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ನೀವು ಫಸ್ಟು ಎಲ್ಲದಕ್ಕೂ ನೋಡಿ ಫ್ರೆಂಡ್ಸ್, ಈ ಬಾಟ್ಲು ಇದಾಗಿತ್ತು ಅಂತ ನಾನು ನೋಡಿ ಈ ಥರ ಅರ್ಧ ಸ್ಪೂನ್ನ ಎಣ್ಣೆನ ಅದಕ್ಕೆಲ್ಲ ಹಾಕೊಳ್ಳಿ ಕಾವಲಿಗೆ ಫ್ರೆಂಡ್ಸ್. ಇದು ತಗೊಂಡೇ 2 ವರ್ಷ ಮೇಲೆ ಆಯಿತು. ಯಾಕೆಂದರೆ ಇದು ಯಾವಾಗಲೂ ಒಂದ್ಸಲ ಅಪ್ರೂಪಕ್ಕೆ ಮಾಡೋದಲ್ವ ಫ್ರೆಂಡ್ಸ್ ನಾವು. ಬನ್ನಿ, ಈಗ ನೋಡಿ ಫ್ರೆಂಡ್ಸ್, ಮಧ್ಯದಲ್ಲಿ ಬೇಗ ಬೇಯುತ್ತೆ. ಯಾಕೆಂದರೆ ಅಲ್ಲಿಗೆ ಸ್ಟವ್ವು ಒಲೆ ಆದರೆ ಫ್ರೆಂಡ್ಸ್ ಏನೂ ತೊಂದರೆ ಇಲ್ಲ, ನಿಮಗೆ ಗೊತ್ತು. ಇದ್ರ ಮೇಕೆ ಫ್ರೆಂಡ್ಸ್, ನೀವು ಬೇಕು ಅಂದರೆ ಕ್ಯಾರೆಟ್ ತುರಿದು ಹಾಕೋಬೋದು, ಅದು ನಿಮಗೆ ಬೇಕು ಡಿಸೈನ್ ಥರ ಅಂದರೆ. ನಾನು ಅದು ಯಾವುದೂ ಹಾಕಲ್ಲ ಫ್ರೆಂಡ್ಸ್, ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಬೈ ಚಾನ್ಸ್ ನಿಮ್ಗೆ ಏನಾದರೂ ಬೇರೆ ಥರ ಬೇಕು ಅಂದರೆ ಆ ಥರ ನೀವು ಮಾಡ್ಕೋಬೋದು. ನಾನು ಸ್ವಲ್ಪ ಚಿಕ್ಕದಾಗೆ ಹಾಕ್ತಾಯಿದ್ದೀನಿ, ಉಲ್ಟಾ ಮಾಡಬೇಕಲ್ಲ. ಇದಾದಮೇಲೆ ಫ್ರೆಂಡ್ಸ್ ನೋಡಿ, ಮತ್ತೆ ಅದ್ರ ಮೇಕೆ ಈ ಥರ ಎಣ್ಣೆ ಹಾಕಿ, ಎಣ್ಣೆ ಹಾಕಿದ್ರೆ ಏನಪ್ಪ ಅಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡೋದಲ್ಲ ಫ್ರೆಂಡ್ಸ್. ಇದಾದಮೇಲೆ ನೋಡಿ, ಈ ಮುಚ್ಚೋದಿದೆಯಲ್ಲ, ಇದು ಅದ್ರ ಜೊತೆನೇ ಬಂದಿದೆ, ಮುಚ್ಚಿ ನೋಡಿ ಫ್ರೆಂಡ್ಸ್. ಇವಾಗ ಬೆಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಒಂದು ಚಾಕು ತಗೊಂಡು ಎಲ್ಲನೂ ಈ ಥರ ಚಾಕು ಯಾಕೆ ಅಂದರೆ ಫ್ರೆಂಡ್ಸ್, ಬೇಗ ಒಂದು ಚಾಕು ಮತ್ತು ಒಂದು ಸ್ಪೂನು ಈ ಥರ ನೋಡಿ ಉಲ್ಟಾ ಮಾಡೋದು ತೋರಿಸ್ತೀನಿ. ಬನ್ನಿ, ನಾನು ಎಲ್ಲನೂ ಉಲ್ಟಾ ಮಾಡ್ತೀನಿ. ಈ ಟೈಮಲ್ಲಿ ಸ್ಟವ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಇದು ಫ್ರೆಂಡ್ಸ್, ನಾನು ಹೇಳಿದ್ದೀನಿ ನಿಮಗೆ, ಮಧ್ಯದ್ದು ಬೇಗ ಬೇಯುತ್ತೆ, ಸೈಡ್ದು ಸ್ವಲ್ಪ ಲೇಟಾಗಿ ಬೇಯುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಇದಕ್ಕೆ ಸ್ವಲ್ಪ ನಿಧಾನದಲ್ಲಿ ಫ್ರೆಂಡ್ಸ್ ನೀವು ತೆಗಿಬೇಕು. ನೀವು ದೋಸೆಗೆ ಏನು ಹಾಕ್ತೀರಾ, ಮೆಂತ್ಯ, ಉದ್ದಿನಬೇಳೆ ಯಾವ್ದು ಹಾಕ್ತೀರಾ ಅದನ್ನೇ ಇದಕ್ಕೆ ಹಾಕೋದು. ಬನ್ನಿ ಫ್ರೆಂಡ್ಸ್, ಸೈಡಲ್ಲಿ ಸ್ವಲ್ಪ ಇನ್ನೂ ಬೇಯಬೇಕು, ಅದಕ್ಕೆ ಜಾಸ್ತಿ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ಇದು ಫ್ರೆಂಡ್ಸ್ ಒಳಗಡೆ ಚೆನ್ನಾಗಿ ಬೇಯಬೇಕು. ನೀವು ಅದನ್ನು ಚೆಕ್ ಮಾಡ್ಕೋಬೇಕು. ಒಂದೊಂದು ಸಲ ಏನಾಗುತ್ತೆ, ನೀವು ತೆಗ್ದಿದ್ರೂ ಅದು ಬೇಯಲ್ಲ ನೋಡಿ ಫ್ರೆಂಡ್ಸ್. ಇದು ಸೆಂಟ್ರದು. ಸೆಂಟ್ರದ್ದು ಏನಕ್ಕೆ ಬೇಗ ಬೇಯುತ್ತೆ ಅಂದರೆ, ನಾವು ಅಲ್ಲೇ ಇಟ್ಟಿರ್ತೀವಲ್ಲ ಅದನ್ನು, ಅದು ಜಾಸ್ತಿ ಅಲ್ಲೇ ಸೆಂಟ್ರಲ್ಲಿ ಬರೋದಲ್ವಾ ನೋಡಿ ಫ್ರೆಂಡ್ಸ್. ಈ ಥರ ಎಲ್ಲನೂ ನೀಟಾಗಿ ಮಾಡ್ಕೊಳ್ಳಿ, ಬೇಯಲಿ ಫ್ರೆಂಡ್ಸ್ ಅದು ಸ್ವಲ್ಪ. ನೋಡಿ ಫ್ರೆಂಡ್ಸ್, ಈಗ ಈ ರೀತಿ ಮಧ್ಯದ್ದು ಬೇಗನೆ ಬೆಂದ್ಬಿಡುತ್ತೆ ನೋಡಿ. ಇದು ಆಲ್ರೆಡಿ ಬೆಂದಾಯಿತು. ನೋಡಿ ಫ್ರೆಂಡ್ಸ್, ಎಲ್ಲ ಇದೇ ಥರ
ಬೆಂದಿದೆ. ಈಗ ಮದ್ದಿದ್ದು ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಅದು ಬೇಗ ಬೇಯುತ್ತೆ ಅಂತ, ಅದಕ್ಕೆ ನಾವು ಸೆಕೆಂಡ್ ಬ್ಯಾಚು ಬಿಟ್ಟಿರೋದು. ಬನ್ನಿ ಈಗ ಅದನ್ನು ಹುಷಾರಾಗಿ ಫ್ರೆಂಡ್ಸ್, ಈ ಥರ ನೀವು ಒಂದು ಚಾಕ್ ತಗೊಳ್ಳಿ, ಕ್ಲೀನಾಗಿ ಬರುತ್ತೆ ನೋಡಿ. ಇಷ್ಟೇ ಫ್ರೆಂಡ್ಸ್, ಈ ರೀತಿ ನೀವು ಉಲ್ಟಾ ಮಾಡಬೇಕು, ಕ್ಲೀನಾಗಿ ಹುಷಾರಾಗಿ ಮಾಡಬೇಕು. ಇನ್ನು ಫ್ರೆಂಡ್ಸ್, ಇದಕ್ಕೆ ಹಾಕೋದು ಏನೇನು ಅಂತ ಹೇಳಿದ್ದೀನಿ. ಸ್ವಲ್ಪ ರೈಸ್ ಬೇಕಾದಿದ್ದರೆ ಹಾಕೊಳ್ಳಿ, ಮನೇಲಿ ಇದ್ದರೆ. ನಾನು ಫ್ರೆಂಡ್ಸ್ ಯಾವಾಗಲೂ ದೋಸೆ ಇಡ್ಲಿಕ್ಕೆ ನೆನೆ ಹಾಕೋದೆ ರೈಸು ಮಿಕ್ಕಿದಾಗ. ಇದು ಫ್ರೆಂಡ್ಸ್ ಸೇಮ್ ದೋಸೆಗೆ ಏನು ಮಾಡ್ತೀರಿ ಮಾವು, ಅದೇ ಥರ ನೋಡಿದ್ರಲ್ಲ ಫ್ರೆಂಡ್ಸ್, ಆ ಥರ ಉಲ್ಟಾ ಮಾಡ್ಕೊಳ್ಳಿ. ಸ್ಟವ್ನ ಅತಿ ಜಾಸ್ತಿಲೂ ಇಟ್ಕೋಬೇಡಿ. ಇದು ಮದ್ದಿದ್ದು ಈ ಥರ ನಿಮ್ಗೆ ಯಾಕೆ ಬ್ಲ್ಯಾಕು ಅಂದರೆ ಫ್ರೆಂಡ್ಸ್, ಅದು ಸ್ವಲ್ಪ ದೊಡ್ಡದಿನ ಫ್ರೆಂಡ್ಸ್. ನೋಡಿ ಈ ಕಡೆ ಎಲ್ಲ ಬೆಂದಿರೋದನ್ನು ತೆಗಿತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಎಲ್ಲ ನೀಟಾಗಿ ಬೇಯಿತು. ನೋಡಿದ್ರಲ್ಲ ಫ್ರೆಂಡ್ಸ್. ಆಮೇಲೆ ಇದನ್ನು ನೀವು ಬೇಕಿದ್ರೆ ಒಂದು ಸ್ಪೂನ್ ಸಹಾಯದಿಂದ ಆರಾಮಾಗಿ ಫ್ರೆಂಡ್ಸ್, ಇದು ಚಟ್ನಿ ಜೊತೆ ತಿನ್ಬೋದು, ಪಲ್ಯದ ಜೊತೆ ತಿನ್ಬೋದು, ನಿಮಗೆ ಯಾವುದು ಇಷ್ಟ ಅದರಲ್ಲಿ. ಬೇಕಿದ್ರೆ ನೀವು ಸಾಂಬಾರಲ್ಲೂ ತಿನ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್. ಈಗ ಬನ್ನಿ ಸ್ಪೂನಲ್ಲಿ ಎಲ್ಲನೂ ಒಂದೊಂದಾಗಿ ಎತ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಬೆಂದಿದೆ. ಆದರೆ ಫ್ರೆಂಡ್ಸ್ ತುಂಬ ಟೇಸ್ಟ್ ಇರುತ್ತೆ. ನಾನು ಏನು ಮಸಾಲೆ ಎಲ್ಲ ನಿಮಗೆ ತೋರಿಸಿದ್ದೀನಲ್ಲ, ಅದನ್ನು ಹಾಕಿ ನೀವು ಒಂದು ಸರಿ ಆದರೂ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಏನು ಅಂಟ್ಕೊಳ್ಳಲ್ಲ. ಈಗ ಬನ್ನಿ ಫ್ರೆಂಡ್ಸ್, ಇನ್ನೊಂದು ಬ್ಯಾಚನ್ನ ಬಿಡೋಣ. ಅಷ್ಟರಲ್ಲಿ ಇಲ್ಲಿ ಫಸ್ಟೇ ಹಾಕಿರೋದು ಅದನ್ನು ಉಲ್ಟಾ ಮಾಡೋಣ. ಮಧ್ಯದಲ್ಲಿ ಮಾತ್ರ ಸ್ವಲ್ಪ ಇದು ಬ್ಲ್ಯಾಕ್ ಆಗುತ್ತೆ, ಅದನ್ನು ನೀವು ಬೇಗ ಎತ್ತಬೇಕು ಫ್ರೆಂಡ್ಸ್. ನೋಡಿ ಈ ಥರ ಎಣ್ಣೆನ ಎಲ್ಲದಕ್ಕೂ ಹಾಕಿ ಬನ್ನಿ ಫ್ರೆಂಡ್ಸ್. ಇನ್ನೊಂದು ಬ್ಯಾಚನ್ನ ಈಗ ನೋಡಿ ಇದೇ ರೀತಿ ಬಿಟ್ಟು ನಾವು ಮುಚ್ಚಬೇಕು. ನಿಮಗೆ ದಪ್ಪ ಅಂದರೆ ದಪ್ಪ, ಸಣ್ಣ ಅಂದರೆ ಸಣ್ಣ, ಯಾವ ರೀತಿನಾದರೂ ಬಿಟ್ಕೊಳ್ಳಿ ಫ್ರೆಂಡ್ಸ್. ಡೈಲಿ ಒಂದೇ ಥರ ನಾಷ್ಟ ತಿಂದು ಎಲ್ರಿಗೂ ಬೇಜಾರಾದಾಗ ಈ ರೀತಿ ಮಾಡಿ ಕೊಡಿ, ತುಂಬ ಟೇಸ್ಟ್ ಇರುತ್ತೆ. ಆಮೇಲೆ ಫ್ರೆಂಡ್ಸ್ ಅದ್ರ ಮೇಲೆ ನೋಡಿ ನಾನು ಮತ್ತೆ ಎಣ್ಣೆನ ಹಾಕ್ತಾಯಿದ್ದೀನಿ, ಯಾಕಂದರೆ ಎಣ್ಣೆ ಹಾಕಿದ್ರೆ ಟೇಸ್ಟ್ ಇರುತ್ತೆ ಅಂತ. ಬನ್ನಿ ಈಗ ಮಧ್ಯದಲ್ಲಿ ಆಲ್ರೆಡಿ ಇದು ಸ್ವಲ್ಪ ಈ ಥರ ಫ್ರೆಂಡ್ಸ್ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಅದನ್ನು ನಾವು ಫಸ್ಟೇ ಬಿಡ್ತೀವಲ್ಲ ಅದಕ್ಕೆ ಸ್ವಲ್ಪ ಒತ್ತುತ್ತೆ. ಆಮೇಲೆ ಅದು ಮಧ್ಯ ಸೆಂಟ್ರಲ್ ಐತಲ್ಲ ಅದಕ್ಕೆ ಸ್ವಲ್ಪ ಉರಿ ಜಾಸ್ತಿ ಬರುತ್ತೆ. ಅದನ್ನೆಲ್ಲ ಫ್ರೆಂಡ್ಸ್ ನಾನು ಬೇರೆ ಪ್ಲೇಟ್ಗೆ ಎತ್ಕೊತೀನಿ. ಈಗ ಮುಚ್ಚೋಣ ಫ್ರೆಂಡ್ಸ್. ನೋಡಿ ಇದನ್ನು ನಾನು ಬೇರೆ ಪ್ಲೇಟ್ಗೆ ಎತ್ತಿಟ್ಕೊತೀನಿ ನೋಡಿ ಫ್ರೆಂಡ್ಸ್, ಸ್ವಲ್ಪ ಒತ್ತುತ್ತಲ್ಲ ಅಂತ. ಏಕೆಂದರೆ ಫ್ರೆಂಡ್ಸ್ ಇದನ್ನು ಬೇಗನೆ ತೆಗಿಬೇಕು, ಜಾಸ್ತಿ ಹೊತ್ತಲ್ಲಿ ಬಿಡೋ ಹಾಗಿಲ್ಲ. ನೋಡಿ ಈ ಥರ ಎಣ್ಣೆ ಹಾಕಿ ಬನ್ನಿ ಈಗ ಸೆಂಟ್ರಿಗೆ ಬಿಡೋಣ. ನೋಡಿ ಫ್ರೆಂಡ್ಸ್, ಈ ಥರ ಇದು ಬೇಗನೆ ಹೀಟ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ನು ನಿಮಗೆ ಓಪನ್ ಮಾಡಿ ಒಂದನ್ನ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್, ಈಗ ಇದು ಆಯಿತು ಮುಚ್ಚನ. ಇದು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ. ಆಮೇಲೆ ಸಾಫ್ಟು ಅಷ್ಟೇ ಫ್ರೆಂಡ್ಸ್, ಬಾಯಿಗೆ ಹಾಕಿದ್ರೆ ಕರಗೋಗುತ್ತೆ. ನೋಡಿ ಫ್ರೆಂಡ್ಸ್, ಒಂದನ್ನು ನಿಮಗೆ ನಾನು ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಬಿಸಿ ಐತಲ್ಲ ಅದಕ್ಕೆ ಎಲ್ಲ ಕಡೆ ಬೆಂದಿದೆ ಫ್ರೆಂಡ್ಸ್. ಇದನ್ನು ನೀವು ಬೇಕಾದ್ರೆ ಹಾಗೆ ತಿನ್ಬೋದು, ಯಾಕೆ ಅಂದರೆ ಹೇಳಿ ಎಲ್ಲ ಮಸಾಲೆ ಹಾಕಿದ್ದೀನಿ. ಹಾಗಾಗಿ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ರೆಡಿ ಮಾಡಿ ಇವತ್ತು ನಾನು ಮಾಡಿರೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಆಲ್ರೆಡಿ ಯಾವ ಥರ ಬೆಂದಿದೆ. ಇನ್ನೂ ಸ್ವಲ್ಪ ಬೇಯಲಿ. ಲೋ ಫ್ಲೇಮ್ ಮಾಡೋಣ ಸ್ವಲ್ಪ ಸ್ಟವ್ನ. ಇನ್ನು ಫ್ರೆಂಡ್ಸ್ ಎಲ್ಲನೂ ನಾನು ಈ ಥರ ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ. ಕಡಲೆಕಾಯಿ ಹಾಕಿ ಚಟ್ನಿ ರುಬ್ಬಿ ಇಲ್ಲಿಗೆ ಇದನ್ನು ಫಿನಿಷ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲನೂ ನಾನು ಇದೇ ಥರ ಬಿಡ್ತೀನಿ. ಚಟ್ನಿ ಮತ್ತು ಮಸಾಲ ಪಡ್ಡು
ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋ ನೋಡಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬಾಯ್.